ನಲ್ಲಿ ವಿತೌಟ್ ಹೇಳ್ತಾರಂತ ನಾವು ಓಕೆ ಬಿಟ್ಬಿಟ್ರೆ ಯಾರ್ somebody has to bell the cat. Yeah, true. So I personally feel ನನಗೆ ಅದೆಲ್ಲ ಇಂಟ್ರೆಸ್ಟ್. ಇಫ್ ಜನರು ನನಗೆ ಪಾರ್ಲಿಮೆಂಟ್ ಕಳಿಸಿದ್ರೆ 100% I'll make a difference. Okay. Mansur sir, you have a lot of vision. ಮಹತ್ವಾಕಾಂಕ್ಷೆ ಇದೆ, ಏನೋ ಒಂದು ಅದ್ಭುತವಾದದ್ದನ್ನ ಸಾಧಿಸಬೇಕು ಅಂತಿದೆ. ಏನೇ ಮಾಡ್ಬೇಕು ಅಂತ ಹೇಳಿದ್ರು ಸ್ಕಿಲ್ ಇರಬೇಕು, ಒಂದು ಕೌಶಲ್ಯ ತರಬೇತಿ ಅನ್ನೋದು ಇರಬೇಕು, ಮತ್ತೆ ಉದ್ಯೋಗ ಸೃಷ್ಟಿ ಆಗ್ಬೇಕು. ಇದೆಲ್ಲವನ್ನು ಮಾಡ್ತೀವಿ ಅಂತ ಹೇಳ್ಕೊಂಡೆ ಪ್ರಧಾನ ಮಂತ್ರಿಗಳು ಬಂದಿದ್ದಾರೆ. ಭಾರತೀಯ ಜನತಾ ಪಕ್ಷ ಅದನ್ನೇ ಮುಂದಿಟ್ಕೊಂಡು ಬಂದಿದೆ. ಅದೇ ನಮ್ಮ ಸ್ಟ್ರೆಂತ್. ಹಾಗಾಗಿ ನಾವು 2 ಟರ್ಮ್ಗಳ ಕಾಲ ತುಂಬಾ ಚೆನ್ನಾಗಿ ಅಧಿಕಾರ ಮಾಡಿದ್ದೀವಿ, ಆಡಳಿತ ನಡೆಸ್ತಿದ್ದೀವಿ ಅಂತ ಹೇಳುವಾಗ ನೀವು ಯಾವ ಹೊಸ ವಿಷನ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇದ್ದೀರಿ? ಸೇ ಫಾರ್ ಎಕ್ಸಾಂಪಲ್ ನೋಡಿದ್ರೆ ನೀವು ಅನ್ಎಂಪ್ಲಾಯ್ಮೆಂಟ್ ಫಿಗರ್ಸ್ ನೋಡಿ, ಜಾಬ್ ಆಪರ್ಚುನಿಟೀಸೇ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ನನ್ನ ವಿಷನ್ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್. ಪಾಪ್ಯುಲೇಷನ್ ಏನಾಗಬೇಕು, ಪಾಪ್ಯುಲೇಷನ್ನಲ್ಲಿ ಏನಾದರೂ ಮಾಡೋಕ್ಕೆ ಯೂಸ್ಫುಲ್ ಏನಾದರೂ ಆಕ್ಟಿವಿಟಿ ಇರಬೇಕು, ಏನಾದರೂ ಒಂದು ಸ್ಕಿಲ್ ಇರಬೇಕು. ಎಂಪ್ಲಾಯ್ಮೆಂಟ್, ವಿ ನೀಡ್ ಎಂಪ್ಲಾಯ್ಮೆಂಟಬಲ್ ಪಾಪ್ಯುಲೇಷನ್. ಸೊ ಅದು ಸಮ್ವೇರ್ ದಿಸ್ ಕ್ವಾಲಿಟಿ ಪಾಪ್ಯುಲೇಷನ್ ಇಟ್ಸ್ ಫೇಲ್ಡ್. ಮತ್ತು ಇನ್ನೊಂದು ಏನಾಗ್ಬಿಟ್ಟಿದೆ, ಮ್ಯಾನ್ಯುಪುಲೇಷನ್ ಆಫ್ ಫಿಗರ್ಸ್. ಆ್ಯಕ್ಚುಲಿ ನೋಡಿದ್ರೆ Modi government has not achieved what they say they have promised. They achieve. I even to go to that extent to say publicity ee tara madidare. They have tried to mesmerize people with false propaganda. When hardcore data facts takondre ನೀವು, if you are interested ನೋಡಿ, ಇನ್ನೊಂದು ಡೇಂಜರಸ್ ಏನಾಗ್ಬಿಟ್ಟಿದೆ, ವಾಟ್ಸ್ಆ್ಯಪ್ ನಲ್ಲಿ ಏನ್ ಮೆಸೇಜ್ ಬರುತ್ತೆ ಓದಿ we conclude it's the truth. But you go deeper into the issue, know the facts, go to the sources. You don't introspect. You don't introspect. ನಾನು ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಕಳಿಸ್ಬಿಟ್ರೆ ವಾಟ್ಸ್ಆ್ಯಪ್ನಲ್ಲಿ ಅದೇ ನಿಜ. ಬಟ್ ಏನು ಒನ್ ಮೋರ್ ಬಿಗ್ ಡೇಂಜರ್ ಫಾರ್ ಎವ್ರಿ ಒನ್ ಇಸ್ ದಟ್ ವಿ ಡೋಂಟ್ ಸಿ ವೆರಿಫಿಕೇಶನ್ ಫಾರ್ ದ ಇನ್ಫಾರ್ಮೇಶನ್, ವ್ಯಾಲಿಡೇಷನ್ ಆಫ್ ಇನ್ಫಾರ್ಮೇಶನ್ ಇಲ್ಲ. ಸೊ ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಇರಲಿ. ಮತ್ತೆ ಫಾರ್ ಎಕ್ಸಾಂಪಲ್ ಸಿಟಿ ಶುಡ್ ಹ್ಯಾವ್ ಗುಡ್ ಕಲ್ಚರಲ್ ಪ್ಲೇಸಸ್, ಕಲ್ಚರಲ್ ಸೆಂಟರ್ಸ್ ಇರಬೇಕು, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಯುವಕರಿಗೆ ಇರಬೇಕು. ಸಿ automatically cultural centers, sports facilities itre, you be a healthy population. Healthy population is a lesser hospitalization. Correct. Everything is chain linked. True, very true. So adike finally enagbeku, as an MP, as an MLA, as a corporator, ಜನರಿಗೆ ಕ್ವಾಲಿಟಿ ಆಫ್ ಲೈಫ್ ಕೊಡಬೇಕಲ್ಲ ನೀವು. ಕರೆಕ್ಟ್. ಸರ್ ಎಲ್ಲೋ ಅಂದ್ರೆ ಒಂದು ಅಲೈನ್ಮೆಂಟ್ ಇರಬೇಕಾಗುತ್ತೆ. ಹೌದು. ನೀವು ಅಂದ್ರೆ ಈಗ ಬೇರೆ ಪಕ್ಷದ ಶಾಸಕರಿದ್ರು ಕೂಡ ಅಲ್ಲಿ ಅವ್ರ ಜೊತೆ ನೀವು ಒಂದ್ ರೀತಿ ಹಾರ್ಮೋನಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತ ಖಂಡಿತ. ಅದೆಲ್ಲ ಚಾಲೆಂಜ್ ಅಂತ ಅನ್ಸುತ್ತಾ? ಈಗ ನೀವು ಫಸ್ಟ್ ಟೈಮ್ ಒಬ್ಬ MP ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡುವಾಗ ಇದನ್ನೆಲ್ಲ ಹೇಗೆ ಯಾಕೆ ಈ ಪ್ರಶ್ನೆ ನೀವು ಕೇಳ್ತಾ ಇರೋದು ಗೊತ್ತಾ? ದ ಅಟ್ಮಾಸ್ಫಿಯರ್ ಇನ್ ದ ಕಂಟ್ರಿ ಆಗ್ಬಿಟ್ಟಿದೆ ಆ ತರ. ವಿ ಮೇ ಬಿ ಪೊಲಿಟಿಕಲ್ ರೈವಲ್ಸ್, ಕರೆಕ್ಟ್, ಬಟ್ ಪರ್ಸನಲ್ ರೈವಲ್ರಿ ಇಲ್ಲ ನಮ್ಮದು. ಸೊ ಅದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಬಟ್ ವಾತಾವರಣ ಏನಾಗ್ಬಿಟ್ಟಿದೆ, ವಿಶಿಯಸ್ ಆಗಿಬಿಟ್ಟಿದೆ ಅಟ್ಮಾಸ್ಫಿಯರ್. ಅದಾಗಬಾರ್ದು. ವಿ ಹ್ಯಾವ್ ಟು ವರ್ಕ್ ಟುಗೆದರ್. ಫೈನಲಿ ಗೋಲ್ ಅಂಡ್ ಆಬ್ಜೆಕ್ಟಿವ್ ಏನು? ನಮ್ಮ ಸಿಟಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಉದ್ಧಾರ ಮಾಡಬೇಕು, ಕಂಟ್ರಿ ಉದ್ಧಾರ ಮಾಡಬೇಕು, ಫೈನಲಿ ಸ್ಟೇಟ್ ಉದ್ಧಾರ ಆಗಬೇಕು. ಆ ಮಾರ್ಗದರ್ಶನ ಇದ್ರೆ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, there were many opposition governments in the past, true, where state government was different, center was different. ಈ ತರ ವಾತಾವರಣ ಇತ್ತಾ? ನಾನು ನೋಡಿದ್ದೀನಿ. ರೈಟ್ ಫ್ರಮ್ ರಾಮಕೃಷ್ಣ ಹೆಗಡೆ ಅವ್ರ ಗೌರ್ಮೆಂಟು, ದೆನ್ SR ಬೊಮ್ಮಾಯಿ ಗೌರ್ಮೆಂಟು, ದೇವೇಗೌಡರು ಗೌರ್ಮೆಂಟು, ಟು ದಟ್ ಎಕ್ಸ್ಟೆಂಟ್ ಇವನ್ ಟು ಮಿಸ್ಟರ್ ಯಡಿಯೂರಪ್ಪ ಫಸ್ಟ್ ಟರ್ಮ್ ಈ ತರ ಇರಲಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ವಾಸ್ ಇಟ್ ಸಚ್ ಅ ಫ್ರಿಕ್ಷನ್? ಇವಾಗ ನೋಡಿ, ನಿಮ್ ಸ್ಟೇಟ್ ಗೌರ್ಮೆಂಟ್ ಇದ್ರೆ ನೀವು ದುಡ್ಡು ಕೊಡಲ್ಲ. ನಿಮ್ ಸ್ಟೇಟ್ ಗೌರ್ಮೆಂಟ್ ಇಲ್ಲಾದ್ರೆ ಇದ್ರು ಅಷ್ಟೇ, ಸಿಂಗಲ್ ಇಂಜಿನ್ ಇಲ್ಲಿ ನೋಡಿ ಡಬಲ್ ಇಂಜಿನ್ ಅಂತ ಹೇಳಿ 26 MPs ಬಾಯ ಬಿಡಲಿಲ್ಲ ಕೇಳಕ್ಕೆ. ಯು ಟೆಲ್ ಮಿ ಒನ್ ಥಿಂಗ್, ಈ 26 MPs ಏನ್ ಅಚೀವ್ ಮಾಡಿದ್ದಾರೆ 5 years ನಲ್ಲಿ? ಏನು ಒನ್ ನೋಟಬಲ್ MP ಹೇಳಿ, ನಾನು ಪಾರ್ಲಿಮೆಂಟ್ ನಲ್ಲಿ ಇಂಥ ಕೆಲಸ ಮಾಡ್ತೀನಿ, ಇಂಥ ಕ್ವೆಶ್ಚನ್ ಕೇಳಿದ್ದೀನಿ ಅಂತ. ಓನ್ಲಿ ಫಾರ್ 2 reasons people remember MPs. One for opening an exit window, one for breaching parliament security.
ಅಂದ್ರೆ ಅದು ತಮಾಷೆ ಆಗ್ಬಿಟ್ಟಿದೆ. See, if you are elected by the people of Karnataka, you have to fight for the rights of Karnataka. Because Karnataka is in the national interest. Karnataka strong idre nation strong irutte. ಹಾಗಾದ್ರೆ ಕಾಂಗ್ರೆಸ್ನ ಕೂಗು ನಮ್ಮ ದೇಶದ ಮತದಾರರಿಗೆ ಕೇಳಿಸ್ತಾ ಇಲ್ವಾ, ಅಥವಾ ಕಾಂಗ್ರೆಸ್ ವಾಯ್ಸ್ ನ ಇಲ್ಲಿವರೆಗೂ ರೈಸ್ ಮಾಡಿಲ್ವಾ? ವಾಟ್ ಇಸ್ ಮಿಸ್ಸಿಂಗ್ ಅಕಾರ್ಡಿಂಗ್ ಟು ಯು? ಜನ ಕೇಳ್ತಾ ಇದ್ದಾರೆ, ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಬಂದಿದ್ದು. ನಮ್ ಕರ್ನಾಟಕ 2023 ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ನಮ್ ಸ್ಟೇಟ್ ಗೌರ್ಮೆಂಟ್ ಬಂತಲ್ಲ. ತೆಲಂಗಾಣನಲ್ಲಿ ಏನಾಯ್ತು, ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಇನ್ನೊಂದು ಏನಾಗಿದೆ, ಎಲ್ಲಿ ಅಪೋಸಿಷನ್ ಗೌರ್ಮೆಂಟ್ ಬರುತ್ತೆ ಅಲ್ಲಿ ಪ್ರೆಷರ್ ಹಾಕಿ ಸ್ಟೇಟ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡ್ತಾರೆ. ಬಿಹಾರ್ನಲ್ಲಿ ಏನಾಗಿದ್ದು, ಕಾಂಟೆಕ್ಸ್ಟ್ ಆಫ್ ನೇಷನ್ ಹಾ ಓವರ್ ಆಲ್. ಎಸ್, ಸಿ ಓವರ್ ಆಲ್ ನೇಷನ್ ಏನಾಗ್ಬಿಟ್ಟಿದೆ, ಯು ಆರ್ ಟ್ರೈಂಗ್ ಟು ಸ್ಟ್ರೈಫಲ್ ದ ಅಪೋಸಿಷನ್. ಯು ಆರ್ ಕಾನ್ಫಿಡೆಂಟ್ ಇದ್ರೆ, ಯು ಆರ್ ಇಡಿ, ಇನ್ಕಮ್ ಟ್ಯಾಕ್ಸ್, ಐಟಿ ರೇಟ್ಸ್, ವೈ ಓನ್ಲಿ ಆನ್ ಅಪೋಸಿಷನ್ ಲೀಡರ್ಸ್? And anybody who is this thing comes into BJP, they come out with they have no washing machine. There's nothing to this thing. Okay, ನೀವು ಅದೇ ತರ ಬಿಜೆಪಿ ಲೀಡರ್ಸ್ ಮನೆಗಳಲ್ಲಿ ರೇಡು ಇದೆಲ್ಲ ಮಾಡಿದ್ರು. We could have said it's fair and square. ಎಲೆಕ್ಟೋರಲ್ ಬಾಂಡ್ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಸರ್, ಈಗ ಯಾವುದೇ ಗವರ್ಮೆಂಟ್ ಇದ್ರೂ ಕೂಡ ಈ ಇಂಡಿಪೆಂಡೆಂಟ್ ಬಾಡೀಸ್ ನ ಕಬ್ಜಾ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತಮ್ಮ ಕಪಿ ಮುಷ್ಟಿಗೆ ತೆಗೆದುಕೊಂಡು ಬಿಡ್ತಾರೆ. ಈಗ CBI ನ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಇದ್ರೆ ಅದನ್ನ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳೋರು ಇದ್ರು. ಇವಾಗ ಕಂಪೇರ್ ಮಾಡಿ, ನೀವು ಆ ತರ ಹೇಳ್ತಾ ಇದ್ರು. ರೆಟ್ರೋಸ್ಪೆಕ್ಷನ್ ಮಾಡೋಣ. ಓಕೆ, ಈ ತರ ಕಾಂಗ್ರೆಸ್ ಹೋಗಿ ಎಷ್ಟು ಅಪೋಸಿಷನ್ ಲೀಡರ್ಸ್ ಮನೆಗೆ ರೇಡ್ ಮಾಡಿದೆ? ಎಷ್ಟು ಚೀಫ್ ಮಿನಿಸ್ಟರ್, ಹ್ಯಾವ್ ಯು ಅರೆಸ್ಟೆಡ್ ಎನಿ ಚೀಫ್ ಮಿನಿಸ್ಟರ್ಸ್? ಫಿಗರ್ಸ್ ಇದೆಲ್ಲ. ಟುಡೇ 92% ಆಫ್ ಕೇಸಸ್ ಆರ್ ಅಗೇನ್ಸ್ಟ್ ಅಪೋಸಿಷನ್ ಲೀಡರ್ಸ್. ನೀವು ಕಾಂಗ್ರೆಸ್ ಇತ್ತಲ್ಲ ಅಧಿಕಾರದಲ್ಲಿ, ಹೋಗಿ ನೋಡಿ ಫಿಗರ್ಸ್. ಈವನ್ ಅಗೇನ್ಸ್ಟ್ ಅವರ್ ಓನ್ ಲೀಡರ್ಸ್, literally 50% cases have been filed at that point of time. Okay. For example, let it be all the other for investigations. ಯಾರು ಕಾಮನ್ವೆಲ್ತ್ ಸ್ಕ್ಯಾಮ್ ನಲ್ಲಿ ಮಾಡಿರೋದು? ನಮ್ಮ ಸರ್ಕಾರನೇ ಮಾಡಿರೋದಲ್ಲ ಇನ್ವೆಸ್ಟಿಗೇಷನ್. ಹೌದು. ಆಧಾರ್ ಸ್ಕ್ಯಾಮ್ ನಲ್ಲಿ ಯಾರ ಇನ್ವೆಸ್ಟಿಗೇಷನ್ ಮಾಡಿಸಿರೋದು? ನಮ್ಮ ಸರ್ಕಾರನೇ ಮಾಡಿಸಿರೋದು ಅಲ್ಲ. Even we could have said no, we could have protected all these people. ಇವತ್ತು ಆಧಾರ್ ಸ್ಕ್ಯಾಮ್, ಅಶೋಕ್ ಚೌಹಾಣ್ ಬಿಜೆಪಿಗೆ ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ. Now he's become clean. ಅಂದ್ರೆ ದೇಶದ ಜನತೆ, ದೇಶದ ಮತದಾರರು ದಡ್ರಲ್ಲ, ಅವರಿದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹೀಗಾಗಿ ಈ ಸಲ ಬದಲಾವಣೆ ಖಂಡಿತ ಅನ್ನೋದು ನಿಮ್ಮ ಒಂದು 100% ಆಗುತ್ತೆ. ಈಗ ನೀವು ಹೇಳ್ತಾ ಇದ್ರಿ ಯಾವುದೇ ವೇವ್ ಅನ್ನೋದಿಲ್ಲ ಅಂತ ಹೇಳ್ತಾ ಇದ್ರಿ. ಹಾಗಿದ್ರೆ ಪ್ರಧಾನಿ ಮೋದಿ ಯಾವೆಲ್ಲ ಕೆಲಸಗಳನ್ನ ಮಾಡಬಹುದಾಗಿತ್ತು, ಯಾವ ಕೆಲಸಗಳನ್ನ ಮಾಡಿಲ್ಲ, ಆಮೇಲೆ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಇಂಥ ಕೆಲಸವನ್ನು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಮೋದಿ ಅವರು ಅಂತ ಏನಾದ್ರೂ ಕಾಂಗ್ರೆಸ್ಸಿಗರಿಗೆ ಅನ್ಸುತ್ತಾ? ಮನ್ಸೂರ್ ಖಾನ್ ಅವ್ರಿಗೆ ಅನ್ಸುತ್ತೆ? ನನ್ಗೆ ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಕುಡ್ ಹ್ಯಾವ್ ಜನರೇಟೆಡ್ ಮೋರ್ ಜಾಬ್ಸ್. ಜನರೇಟೆಡ್ ಪ್ರೈಸ್ ರೈಸ್ ನೋಡಿ, ಪ್ರೈಸ್ ರೈಸ್ ಕಂಟ್ರೋಲ್ ನಲ್ಲಿ ಇಲ್ಲ. ಸೊ ಕಾಮನ್ ಮ್ಯಾನ್ ಸಫರಿಂಗ್ ಇದೆ. ಸೊ ಒಂದು ಪರ್ಸೆಪ್ಷನ್ ಡೆವಲಪ್ ಆಗಿಬಿಟ್ಟಿದೆ. ಅಂಡ್ ಏನಾಗ್ಬಿಟ್ಟಿದೆ, ಫ್ರೀಡಮ್ ಆಫ್ ಪ್ರೆಸ್ ಇಲ್ಲ. ಸಿ ಟುಡೇ ದ ಬಿಗ್ಗೆಸ್ಟ್, ನಾವು ಫಾರ್ ಎಕ್ಸಾಂಪಲ್ UPI ನಲ್ಲಿ ಏನಾಯ್ತು, ಸಣ್ಣ ವಿಷಯ ಆಗಿದ್ರೆ ಎಲ್ಲ ಚಾನೆಲ್ಸು ಗೌರ್ಮೆಂಟ್ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಇವಾಗ ಆ ಆಟಿಟ್ಯೂಡೇ ಇಲ್ಲ ಮೀಡಿಯಾನಲ್ಲಿ. ಭಯ ಇದೆ, ಭಯವಾದ. ಫ್ರೀಡಮ್ ಆಫ್ ಪ್ರೆಸ್ ಇಸ್ ಅಂಡರ್ ಸಿವಿಯರ್ ಸ್ಟ್ರೆಸ್. I expect Prime Minister Modi, but now I don't expect anymore, but freedom, institutional freedom ಕೊಡಬೇಕಿತ್ತು. See, institutional freedom ಇಲ್ಲ. See, ಇಲ್ಲ. ದೇಶ ಹಿತಕ್ಕೋಸ್ಕರ institutional freedom is very important. Let any government come and go. See, India is first, nation is first. Governments will come, governments will go, people will come, people will go. Country is supreme. ಎಸ್ ಸರ್, ನೀವು ಒಳ್ಳೆ ಪಾಯಿಂಟ್ ನ ರೈಸ್ ಮಾಡಿದ್ರಿ. ದೇಶ ಅಂತ ಹೇಳಿದ್ರೆ ನಮ್ಗೆ ದೇಶದ ಬಗ್ಗೆ ಸರಿಯಾದ ಕಲ್ಪನೆ ಇದೆ ಅಂತ ಅನ್ಸುತ್ತಾ? ನಾವು ಬೇರೆ, ದೇಶ ಬೇರೆನಾ, ಅಥವಾ ದೇಶ ನಾವು ಒಂದೇನಾ? ದೇಶ ಚೆನ್ನಾಗಿದ್ರೆ ಸಾಕು, ನಾವ್ ಹೆಂಗಾದ್ರೂ ಇರ್ಲಿ ಅನ್ನೋ ಒಂದು ಮನೋಭಾವನೆ ಕೂಡ ಇದೆ. ಅಕಾರ್ಡಿಂಗ್ ಟು ಮನ್ಸೂರ್ ಅಲಿ ಖಾನ್, ವಾಟ್ ಇಸ್ ನೇಷನ್? ಅಕಾರ್ಡಿಂಗ್ ಟು ಮೀ,
the nation is our way of life, our constitution, our forefathers, what they thought and what they laid. Freedom ಸಿಕ್ಕಿದ್ದು with a lot of struggle. ಅದಾದ್ಮೇಲೆ ತ್ಯಾಗ ಬಲಿದಾನ. Yes. ತ್ಯಾಗ ಬಲಿದಾನ, and many leaders contributed to it. And ಅದಾದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ಸ್ ಕೊಟ್ಟರು ಜನಕ್ಕೆ, ಫಂಡಮೆಂಟಲ್ ಡ್ಯೂಟೀಸ್ ಕೊಟ್ಟರು ಎಲ್ಲ. ಸೊ ಇವಾಗ ದಟ್ಸ್ ದ ಐಡಿಯಾ ಆಫ್ ಅ ನೇಷನ್, ದಟ್ಸ್ ದ ಹೋಲಿ ಬೈಬಲ್ ಆಫ್ ಅ ನೇಷನ್. ಎಷ್ಟು ಪ್ರೊಟೆಕ್ಟ್ ಆಗ್ತದೆ. ಸೊ ಜನರು ಹೇಳ್ತಾರೆ, ನೋ ಫಾರ್ ಎಕ್ಸಾಂಪಲ್ ದ ಐಡಿಯಾ ಆಫ್ ಇಂಡಿಯಾ goes the way, the constitution of India and the way of life of our forefathers, where peace, prosperity, secularism, brotherhood, adu nation. For example, we all are like different parts of the body. Correct. But that all makes the body. One part to function agilladre. Unity in diversity. Unity in diversity. And that is most important. And that Indian identity is unity in diversity. India has survived with that and thrived with that. So ಅದಕ್ಕೆ that is very important. ನಮ್ಮ ಲೀಡರ್ಸ್ಗೆ ಅಂದ್ರೆ ಜನನಾಯಕರಿಗೆ, ನಮ್ಮ ದೇಶದ ಜನತೆಗೆ ಈ ಕಾಂಟೆಕ್ಸ್ಟ್ ಅಲ್ಲಿ ದೇಶವನ್ನ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ದೇಶ ಪ್ರೇಮ ಅಂದ್ರೆ ಎಲ್ಲೋ ಯಾರೋ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಅರ್ಥ ಒಂದ್ಸಲ ಬರುತ್ತಲ್ಲ? ನಾನು I'll tell you one small thing. ದೇಶ ಪ್ರೇಮ ಏನಾಗ್ಬಿಡುತ್ತೆ, we all, for example, even being a good citizen, following rights and duties, and adu desha prema. Now one small instance, always it's in my mind. Please. August 14th night, around 12 o'clock, I was near town hall 4 or 5 years back. Okay. Oba banda dot flag itkondi, India flag. Red signal itto. He didn't care catching the Indian flag. He broke the signal and he said, okay, Independence Day. Okay. Naan helodu, see, Desha Prema, you should always have what you are doing, what right, what this. Iವಾಗ ಏನಾಗ್ಬಿಟ್ಟಿದೆ, everything goes haywire. ಇದು you can do anything, and ಒಂಥರ ವಾತಾವರಣ ಯೂನಿಟಿ ತರ ಇಲ್ಲ ಇವಾಗ. ವಾಟ್ ವಾಸ್ ದೇರ್ 10 years back, ಫಾರ್ ಎಕ್ಸಾಂಪಲ್, ದ ಸ್ಟ್ರೆಸ್ ಸಿಚುವೇಶನ್ ಇದೆ ನೇಷನ್ ಅಲ್ಲಿ. ಓಕೆ, ಈಗ ಒಂದು ದೇಶ ಅಂತ ಹೇಳಿದ ತಕ್ಷಣ ತಾವು ಹೇಳಿದ ಹಾಗೆ ಒಂದು ವೈವಿಧ್ಯತೆ ಇದೆ, ಅಲ್ಲಿ ಒಂದಿಷ್ಟು ಅವ್ರದ್ದೇ ಆದಂತಹ ಧರ್ಮ ಇದೆ, ಭಾವನೆಗಳಿದ್ದಾವೆ, ಭಾಷೆ ಇದೆ, ವಿವಿಧ ಭಾಷೆಗಳಿದ್ದಾವೆ. ಇಂತಹ ಸಂದರ್ಭದಲ್ಲಿ ರಾಮ ಮಂದಿರ ನಿರ್ಮಾಣ ಅಂತ ಆದಾಗ ಕಾಂಗ್ರೆಸ್ ಇದನ್ನ ಹೇಗೆ ನೋಡುತ್ತೆ? ಸಿ, ರಾಮ ಮಂದಿರ is a settled issue. Supreme Court has given its verdict, and we don't have a problem with establishment of Ram Mandira. And Ram, as much as he belongs to everyone, he belongs to us also. Yeah. And ನಾನು ಚಿಕ್ಕ ಮಗು ಇರುವಾಗಿಂದನು I have always been reading about Ramayana and Ram and all that. So it's a part of our culture. Very nice. So once Supreme Court has settled the issue, ನಮಗೆ we have no issue. We are not against anything. So it's a settled issue. ಎಲ್ಲೋ ಅದನ್ನ ಅಂದ್ರೆ ದೇವರು ಧರ್ಮವನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇವತ್ತಿನ ರಾಜಕಾರಣಿಗಳು ಅಂತ ಅನಿಸ್ತಾ ಇಲ್ವಾ? ಇರಬಹುದು, ಬಟ್ ಇರಬಹುದು ಅಥವಾ ಇದೆ. ಕೆಲವು ಸಾರಿ ಮಾಡ್ತಾರೆ ರಾಜಕಾರಣ, ಬಟ್ ದಟ್ ಧರ್ಮ, religion, yes, dharma and I've always believed as a politician, religion is something very personal. Okay, nation ನಲ್ಲಿ ನೋಡಿ, ನಮ್ಮ ದೇಶ for last 70 odd years of independence, when we've kept religion personal and you put development in front, correct, ಅವಾಗೆ ಇಂಡಿಯಾ ಹೆಡ್ ಅಂತ ಹೇಳ್ಬೋದು. So, and that personal view, religion and politics should be kept away from each other. ಈಗ ತಾವು ಕೂಡ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿ ಹತ್ರ ಕೂಡ ಆಶೀರ್ವಾದ ಪಡ್ಕೊಂಡು ಬಂದ್ರಿ. ಅಂದ್ರೆ ಹೇಗ್ ಅನಿಸ್ತು ನಿಮಗೆ? ಅಂದ್ರೆ ಈ ಎಲೆಕ್ಷನ್ ಟೈಮಿಗೆ ನಾವು ಸ್ವಾಮೀಜಿಗಳನ್ನ ಭೇಟಿ ಮಾಡೋದನ್ನ ನಾವು ನೋಡ್ತಾ ಇರ್ತೀವಿ. ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಹೇಗೆ ಅನಿಸ್ತು? ನಾನು ಅಲ್ಲಿ ಎಲೆಕ್ಷನ್ ಟೈಮ್ ಹೋಗಿಲ್ಲ, ನಾನು ಮುಂಚೆನೂ ಹೋಗ್ತಾ ಇದ್ದೆ. ಆಲ್ವೇಸ್ ಅವ್ರು ಇರ್ಲಿ, ಆಜ್ ಬಿಷಪ್ ಇರ್ಲಿ, ಐ ಹ್ಯಾವ್ ಗಾನ್. ಅಂಡ್ ಫ್ರಮ್ ಚೈಲ್ಡ್ಹುಡ್ ನಾನು BGS ಸ್ವಾಮೀಜಿ ಹತ್ರ ಹೋಗ್ತಾನೆ ಇದ್ದೀನಿ, ತುಮಕೂರು ಸ್ವಾಮೀಜಿ ಹತ್ರನೂ ಹೋಗಿದ್ದೀನಿ. ಅಂಡ್ ಫ್ರಮ್ ಚೈಲ್ಡ್ಹುಡ್ ನಾನು ಜಯನಗರದಲ್ಲಿ ನಮ್ಮ ಗಣೇಶ ದೇವಸ್ಥಾನಕ್ಕೆ ಫ್ರಮ್ ಆಸ್ ಅ ಚೈಲ್ಡ್ ಹ್ಯಾವ್ ಬಿನ್ ಗೋಯಿಂಗ್. ನಾನು ಅದು ಕನ್ಸ್ಟ್ರಕ್ಷನ್ ನೋಡಿದ್ದೀನಿ. ನಾನು ಆಸ್ ಅ ಕಿಡ್ ಗಣೇಶ ಪೆಂಡಾಲ್ ನಲ್ಲಿ ಎಲ್ಲ ಕೂತ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ಜೊತೆ. ದಿವಾಲಿ ಸೆಲೆಬ್ರೇಟ್ ಮಾಡ್ತೀನಿ,
ಹೋಲಿ ಸೆಲೆಬ್ರೇಟ್ ಮಾಡ್ತೀನಿ. ಅಂಡ್ ಐ ಆಲ್ವೇಸ್ ಬಿನ್ ಅ ವೆರಿ, ನಮ್ ಫ್ರೆಂಡ್ಸ್ ಇರೋದು ಎಲ್ಲ ನೆವರ್ ಸೀನ್ ರಿಲಿಜನ್ ಆಸ್ ಬ್ಯಾರಿಯರ್, ಡಿಫ್ರೆನ್ಸ್ ಅಂತ ನೋಡೇ ಇಲ್ಲ. ಅಂದ್ರೆ ಒಬ್ಬ ಶಿಕ್ಷಣ ನಮ್ ಫ್ರೆಂಡ್ಸ್ಗೂ ಕೇಳಿ, always, now for example, Yeah, I have seen. With all my friends I have visited in fact different temples ಹೋಗಿದ್ದೀನಿ, and I enjoy the whole experience. Okay, ಅಂದ್ರೆ ಆ ಡೈವರ್ಸಿಟಿ See, a diversity ಇಲ್ಲದ್ರೆ what is India? Yeah, India is diverse ಅಲ್ಲ, Yeah. that's how we've grown up. ಎಸ್, ಅಂದ್ರೆ ಅದೇ ಕಾಂಟೆಕ್ಸ್ಟ್ ಅಲ್ಲಿ ಅದೇ ದೃಷ್ಟಿಕೋನದಲ್ಲಿ ನಮ್ಮ ಭಾರತ ಬೆಳಿಬೇಕು ಅನ್ನೋ ನಿಮ್ಮ ಭಾವನೆ. 100%. ಓಕೆ, ಹಾಗಾಗಿ ಐ ಆಮ್ ದ ರೈಟ್ ಪರ್ಸನ್ ಅಂತ ನೀವು ಇಲ್ಲಿ ಹೇಳ್ಬಹುದು ಅನ್ಸುತ್ತೆ. ಯಾಕೆ ಹೇಳೋದು? See, because I have lived my life that way. ನಾನು ನೀವು ಹೋಗಿ ಕೇಳಿ ಬೇರೆಯವರು, ಎನಿಬಡಿ, ಇವನ್ ಜಯನಗರ ಕ್ಷೇತ್ರದಲ್ಲಿ ನೀವು ಕೇಳಿ, ಅವ್ರ ಹಿಯರ್ ರಿಚ್ಮೆಂಟ್ ಟೌನ್ ನಲ್ಲಿ ಕೇಳಿ, ಶಿವಾಜಿನಗರ್, ಐ ಹ್ಯಾವ್ ಆಲ್ವೇಸ್ ಮೇಂಟೈನ್ a very harmonious relationship with I've never got religion in between. ಎಲ್ಲರ ಮನಸ್ಸಲ್ಲಿ ಮನ್ಸೂರ್ ಇದ್ದಾರೆ. That I don't know, but hopefully I am. Okay, ಇನ್ನೊಂದು ವಿಚಾರ ಹೇಳಿದ್ರಿ, ನಾನು ಸ್ಕೂಲ್ ಡೇಸ್ ಅಲ್ಲೆಲ್ಲ ಆವರೇಜ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ರಿ. ಒಬ್ಬ ಆವರೇಜ್ ಸ್ಟೂಡೆಂಟ್ ಇಂಥ ಒಬ್ಬ ಯಶಸ್ವಿ ಉದ್ಯಮಿ ಆಗೋದು, ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಳ್ಳೋದು ಹ್ಯಾಕ್ ಸಾಧ್ಯ ಅನ್ಸುತ್ತೆ? See, this is a very important question. My life changed by one person. ನಾನು 7th standard ನಲ್ಲಿ ಇದ್ದೆ. I was very demoralized because in Bangalore only I was not getting because good marks. I was getting very average marks, 55, 60. Then one teacher, she made a difference to my life. Okay. And ನನ್ನ confidence got. I was a very good sports person. Okay. Sorry, I didn't know. I was a very good sports person. ಯಾವ ಸ್ಪೋರ್ಟ್? I was in the school cricket team, I was in the hockey team, I was in the basketball team. ಎಲ್ಲ ಆಡ್ತಾ ಇದ್ದೆ ನಾನು. Okay. That one teacher gave me that confidence, and my life changed. She said, "You need not be. You have other skill set. Now a person getting 90% is able to play as well as you play cricket, or you play football, or you play hockey, or you play basketball." My perception changed. From 8th standard, I started improving. Adadmele ಏನಾಯ್ತು, average student like me, we had to do a lot of, we were used to failures and lot of time criticism. Correct. So ನಾವು pressure handle ಮಾಡಕ್ಕೆ easy ಆಯ್ತು. So we always, when average students had to do a lot of things to get end result. So that helped us in the way of life next after. So now ಏನಾಯ್ತು, always we were used to so many other things ಆಗ್ತಾ ಇತ್ತು, rejections or dejections ಅದೆಲ್ಲ ಆಗ್ತಾ ಇತ್ತು. We had got used to it. Okay. So when we went into the real world, ನಮ್ಗೆ ಮ್ಯಾನೇಜ್ ಮಾಡಕ್ಕೆ ಈಸಿ ಆಯ್ತು. ಸೊ ವಿ ವರ್ ಯೂಸ್ ಟು ಫೇಲಿಯರ್ಸ್, ವಿ ಯೂಸ್ ಟು ಫಾಲ್, ವಿ ಯೂಸ್ ಟು ಗೆಟ್ ಅಪ್ ಅಂಡ್ ಯೂಸ್ ಟು ಗೋ ಬ್ಯಾಕ್ ಅಗೇನ್. ಆ ತರ ನಮ್ಗೆ ಅದು ದಟ್ ಒನ್ ಟಾಕ್ ಆಫ್ ದ ಟೀಚರ್ ಚೇಂಜ್ ಮೈ ಹೋಲ್ ಥಿಂಕಿಂಗ್. ಅಂಡ್ ಆಫ್ಟರ್ ದಟ್ ದೇವ್ರ ದಯಿಂದ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ವಾಸ್ ಆಲ್ವೇಸ್ ಹೈ. ದೆನ್ ಐ ಥಾಟ್ ನಥಿಂಗ್ ಇಸ್ ಇಂಪಾಸಿಬಲ್. Everything is possible. Okay. Do you remember her name? There was a teacher called Ratan Gopinath. Ratna Gopinath. Okay. ಅಂದ್ರೆ ಖುಷಿ ಆಗುತ್ತೆ. Her name was Ratan Gopinath anta. Her name was Ratan Gopinath. I am in touch with her also. Okay. ಅಂದ್ರೆ ಬಹಳ ಖುಷಿ ಆಗಿರಬೇಕು. ಎಸ್ ಸರ್, ಅಂದ್ರೆ ಗುರುಗಳಿಗೆ, ಅಂದ್ರೆ ಶಿಕ್ಷಕರಿಗೆ ಅಂತ ಒಂದು ದೊಡ್ಡ ಖಂಡಿತ. I am telling you, real nation builders are the teachers. Wow. ನೋಡಿ, any profession is created because of the teacher. Correct. Without a teacher there is no profession. True. ಅಂದ್ರೆ ಪೊಲಿಟಿಷಿಯನ್ಸ್ ಇದ್ದಾರೆ. ಹೌದು, ಪೊಲಿಟಿಷಿಯನ್ಸ್ ಸ್ಕೂಲ್ ಹೋಗಿರ್ತಾರಲ್ಲ, ಪೊಲಿಟಿಷಿಯನ್ಸ್ ಒಂದು ಟೀಚರ್ ಇರ್ತಾರಲ್ಲ. ಓಕೆ. ಎಸ್ ಸರ್, ಇನ್ನೊಂದು ವಿಚಾರ ಕೇಳಬೇಕು ಅನ್ಕೊಂಡೆ. ನಮ್ಮ ಭಾರತ ದೇಶದ ಆರ್ಥಿಕತೆ ತುಂಬಾ ಚೆನ್ನಾಗಿದೆ, ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿ ಇದ್ದೀವಿ ಅನ್ನೋ ಮಾತಿದೆ. ಅದನ್ನ ಹೇಗೆ ತಾವು ವಿವರಿಸ್ತೀರಿ? ಹೌ ಡು ಯು ಡಿಫೈನ್ ಇಟ್? ಸಿ, ಅದು ಎಲ್ಲ, ಫಾರ್ ಎಕ್ಸಾಂಪಲ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ, ಆಟೋಮ್ಯಾಟಿಕ್ಲಿ ನಾವು 5 trillion ಎಕಾನಮಿ ಆಗ್ತೀವಿ. ಇನ್ನೂ ಆಗಿಲ್ಲ. ಏನ್ ಕಂಪೇರ್ ಮಾಡಬೇಕು? ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ ಫಾರ್ ದ ಹ್ಯೂಜ್ ಪಾಪ್ಯುಲೇಷನ್. ವಿ ಆರ್ ದ ಮೋಸ್ಟ್ ಪಾಪ್ಯುಲಸ್ ನೇಷನ್ ಇನ್ ದ ವರ್ಲ್ಡ್. ಬಟ್ ದಟ್ ಇಸ್, ನಾಳೆ ಯು ಆರ್ ಫೈನಾನ್ಸ್ ಮಿನಿಸ್ಟರ್, ಐ ಆಮ್ ಫೈನಾನ್ಸ್ ಮಿನಿಸ್ಟರ್, nobody can stop India to becoming a 5 trillion economy. But ಏನು,
5 trillion economy automatic ಆಗತ್ತೆ because of the population we have. ಬಟ್ ಏನ್ ನೋಡ್ಬೇಕಿರೋದು ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಯು ಕಂಪೇರ್ ಇಟ್ ಟು ಚೈನಾ ಅಂಡ್ ಅಮೆರಿಕಾ ಅಂಡ್ ಜರ್ಮನಿ ಆರ್ UK. ನೀವು ಅದು ಮಾತಾಡಲ್ಲ, ಸುಮ್ಮನೆ ಒಂದು ಹೈಪ್ ಮಾಡಿ 5 trillion ಎಕಾನಮಿ. ಅದು ಎಕಾನಮಿನಲ್ಲಿ ಏನಾಗಿದೆ, ಹೌ ದ ಕ್ವಾಲಿಟಿ ಆಫ್ ಲೈಫ್, ಜನರಿಗೆ ಎಷ್ಟು ದುಡ್ಡು ಸಿಕ್ಕತ್ತೆ, ವಾಟ್ಸ್ ದ ಪರ್ ಕ್ಯಾಪಿಟಲ್ ಅದ್ ನೋಡಲ್ವಲ್ಲ. ವೈ ಡೋಂಟ್ ಯು ಕಂಪೇರ್ ಪರ್ ಕ್ಯಾಪಿಟಲ್ ಇನ್ಕಮ್? ಕರೆಕ್ಟ್. ಫಾರ್ ಅದನ್ನೇ ನೋಡ್ಬೇಕಾಗಿ, ಅದೇ ನಾವು ನೋಡ್ಬೇಕಾಗಿರೋದು. ನಾವು ವಿ ಆರ್ ದ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲಸ್ ನೇಷನ್. ಕರೆಕ್ಟ್. ಸೊ ಆಟೋಮ್ಯಾಟಿಕ್ಲಿ ಆಗತ್ತೆ. ಫಾರ್ ಎಕ್ಸಾಂಪಲ್, ಆಫ್ಟರ್ ಮೇ ಬಿ ಅರೌಂಡ್ 7-8 years we will be a $10 trillion economy. That is because of the population. And so ನಾನು I don't get into the narrative that the government is doing anything to reach $5 trillion. If government ಏನಾದರೂ ಮಾಡ್ತಾ ಇದ್ದಿದ್ರೆ ಅವ್ರು ನೋಡಿ ಪ್ರಾಮಿಸ್ 2019 ನಲ್ಲಿ ಹೇಳಿದ್ರು by 2022 or something 5 trillion economy. ಎಲ್ಲಾಗಿದೆ? We have come to 2024. Where is a 5 trillion economy yet? It's on the way. Because what you had promised, you will make a 5 trillion economy by 2024. ಆಗಿಲ್ವಲ್ಲ? That shows you the economy actually is not doing as well as you are projecting it to happen. ಓಕೆ, ಹಾಗಾದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ಲಿಕ್ಕೆ ಕಾಂಗ್ರೆಸ್ ಯಾವ ತಂತ್ರಗಳನ್ನು ಹುಡ್ತಾ ಇದೆ, ಯಾವ ಯೋಜನೆಗಳನ್ನ ಹಾಕೊಂಡಿದೆ, ಏನ್ ಯೋಚನೆ ಮಾಡ್ತಾ ಇದೆ ಆ ದಿಸೆಯಲ್ಲಿ? ಒಂದು ಕ್ರೆಡಿಟ್ ಕಾಂಗ್ರೆಸ್ ಕೊಡಬೇಕು. 1991 ನಲ್ಲಿ ಮನಮೋಹನ್ ಸಿಂಗ್ ಅವರು ಏನ್ ಲಿಬರಲೈಸೇಷನ್ ಮಾಡಿದ್ರು, ಆನ್ ದಟ್ ಬೇಸಿಸ್ ವಿ ಕಮ್ ಟಿಲ್ ಹಿಯರ್. ದೊಡ್ಡ ಆರ್ಥಿಕ ಸೇಮ್ ಥಿಂಗ್ ಆಲ್ವೇಸ್ see, even Congress, we have a plan for how we will increase the employment opportunities, industries, investment atmosphere to the country, foreign direct investment to sectors. Let it be different sectors. Let it be so. And ಏನಾಗಬೇಕು, you need a finance minister who is really competent. Okay, who understands issues, who understand, and where finance minister ಗೆ freedom ಇರಬೇಕು. Somewhere financial freedom, financial thinking, and with, see, today what's happened, it's all integrated. Finance ministry, RBI. Now for example, demonetization was one of the biggest failure of the country. ಓಕೆ, ಅಂದ್ರೆ ಅದ್ರ ಬಗ್ಗೆ ಒಂದು ಸರಿಯಾದ ಕ್ಲಾರಿಟಿ ಬೇಕಾಗಿದೆ. ಡಿಮಾನಿಟೈಸೇಷನ್ ಬಗ್ಗೆ ಅಪಸ್ವರಗಳು ಇದ್ದೇ ಇದ್ದಾವೆ, ಆದ್ರೆ ಅದನ್ನ ಸರಿಯಾಗಿ ಅಡ್ರೆಸ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಕೂಡ ಅದನ್ನ ಇನ್ನೂ ಜನರಿಗೆ ತೆಗೆದುಕೊಂಡು ಹೋಗ್ಬೋದಾಗಿತ್ತಲ್ಲ, ಅದ್ರ ವೈಫಲ್ಯವನ್ನ ತೆಗೆದುಕೊಂಡು ಹೋಗಿದೆ ಅಂತ ಅನ್ಸುತ್ತಾ? 2019 ನಲ್ಲಿನೂ ನಾವು ಪ್ರಯತ್ನ ಪಟ್ವಿ, but things went, because the narrative went in a different way. But the reality is demonetization has hurt the country more than it's done good. And about GDP too. Yes, demonetization, ಅದೇ ಹೇಳೋದು, ಅಕೌಂಟಬಿಲಿಟಿನೇ ಇರಲಿಲ್ಲ, ಯಾರು ಕೇಳಿಲ್ಲ, ಡಿಮಾನಿಟೈಸೇಷನ್ ಮಾಡಿದ್ರಿ. And how you did the demonetization? Overnight you declared. Then you said black money plan was not there. Black money, you saw how people were on the streets, ಎಷ್ಟು ಜನ ಸತ್ತೋದ್ರು ಎಲ್ಲ. And then what happened? Nobody is accountable, nobody knows why you declared, who was responsible for demonetization. And to this day actually we are suffering the effects of demonetization. Now you said that to curb black money. Now I think you've got 2,000 rupees where black money became more easy to transport. Now you withdrew the 2,000 rupees. So ನಾನು ಹೇಳೋದು, ಶ್ಯೂರ್ನೆಸ್ ಇಲ್ಲ ಪಾಲಿಸೀಸ್ ನಲ್ಲಿ. ಫೈನ್. ಈಗ ಕಾಂಗ್ರೆಸ್ ನ ಯಾವುದೇ ಕ್ಯಾಂಡಿಡೇಟ್ ನ ಕೇಳಿದ್ರೆ ಇರಬಹುದು, ಅಥವಾ ಕಾಂಗ್ರೆಸ್ ನ ಯಾವುದೇ ಮುತ್ಸದ್ದಿಗಳು ಲೀಡರ್ಸ್ ನ ಕೇಳಿದ್ರೆ ಬಹಳ ಚೆನ್ನಾಗಿ ದೇಶದ ಆರ್ಥಿಕತೆಯ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತಾರೆ. ಹೀಗಿರುವಾಗ ಇಂಥ ಒಂದು ಪ್ರಬಲ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಪಕ್ಷಗಳ ಒಂದು ಮೈತ್ರಿಯ ಅವಶ್ಯಕತೆ ಇತ್ತ? INDIA ಅವಶ್ಯಕತೆ ಇತ್ತ? ಅದರಲ್ಲೂ ಎಲ್ಲೋ ನಾವು ಫೇಲ್ ಆಗ್ಬಿಟ್ಟಿದೀವಿ, ಹಾಗಾಗಿ ಯಾರೋ ಸಿಕ್ಕರೆ ಸಾಕು ಅನ್ನೋ ಥರದಲ್ಲಿ ಇದೆಯಲ್ಲ. ಆ ತರ ಫೇಲ್ ಆಗ್ಬಿಟ್ಟಿದೀವಿ ಅಂತ ಇಲ್ಲ. ಸಮಟೈಮ್ಸ್ ಸಿಚುವೇಶನ್ ಹೇಗೆ ಬರುತ್ತೆ, somebody has to lead, somebody has to take the forefront, initiation. So ಅದಕ್ಕೆ we got the India Alliance together. Because somewhere Congress now. Then have you become so strong? I feel the results will show. And I feel India Alliance. You are confident about that? Yes, India Alliance will benefit. ನೋಡಿ, ಇನ್ನೊಂದು ಏನಾಗ್ತದೆ, new things. You start doing surveys. Some of the surveys are questionable. Sample size ನೋಡಿ ನೀವು. Very low. Very low sample size. Some surveys
are cooked up surveys. One survey recently ನೋಡ್ತಾ ಇದ್ದೆ. They've shown the seats of parliament. It is not new. It is not new. For example, one very prominent channel, 545 seats there. If you add their survey, parliament has 565 seats. Okay. Okay, misleading. See, what ನಾನು ಹೇಳೋದು, let people make the choice. Correct. True. Let them vote for any party they want. Yes. But trying to manipulate minds Yeah, that's and dangerous. see, fourth pillar of democracy is the media, Correct. freedom of press. When the fourth, see, three pillars of democracy is there, and the fourth pillar is the media and the press. Yeah. And always, unsaid rule, the fourth pillar should be the strongest. The fourth pillar is for the people. ನೀವು ಏನಾಗ್ತದೆ ಇವತ್ತು, you are compromising on that and you are compromising the nation interest and the people's interest. ಇವಾಗ ಇದು ಕಾಣ್ಬೋದು ನೋಡಿ this thing, but finally you are compromising on the country. Tomorrow, let it be any government, they should fear the press, they should fear the media. Media should be For good reason. for the For good good reason. reason. Yeah, for the people it should ಅದಾಗ್ತಾ ಇಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಅಂಥದ್ದು ಆಗಬಹುದು ಅನ್ನೋ ನಿರೀಕ್ಷೆ ತಮಗಿದೆ. Always. ಓಕೆ, ಈಗ ಮನ್ಸೂರ್ ಅಲಿ ಖಾನ್ ಅವರ ಯೋಚನೆಗಳೇನು, ಮಹತ್ವಾಕಾಂಕ್ಷೆಗಳೇನು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೇನೆ ತಮ್ಮ ತಂದೆಯವರನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಅವರ ಒಂದು ಮಾರ್ಗದರ್ಶನ, ಯಾಕಂತ ಹೇಳಿದ್ರೆ ಗ್ರೇಟ್ ಅಸೆಟ್ ಫಾರ್ ಯು. ಎಂಥ ಒಂದು ಏನು ಮುತ್ಸದ್ದಿ ವಾತಾವರಣ ಸಿಗೋದು ಕಡಿಮೆ, ಎಷ್ಟೋ ಜನರಿಗೆ ಸಿಕ್ಕಲ್ಲ. ತಾವು ಚಿಕ್ಕಂದಿನಲ್ಲಿರುವಾಗಲೇ ಇಂಥ ಒಳ್ಳೆ ಯೋಚನೆಗಳು ಬರ್ಲಿಕ್ಕೆ ರೆಹಮಾನ್ ಖಾನ್ ಸರ್ ಅವರ ಆದರ್ಶ ಗುಣಗಳು ಯಾವೆಲ್ಲ ಸಹಕಾರಿ ಆಗಿದೆ ಅಂತ ಅನ್ಸುತ್ತೆ? ಅವರು ಆಲ್ವೇಸ್ ನಂದು ಇನ್ಸ್ಪಿರೇಷನ್ ಇದೆ ಅವರೇ. ಓಕೆ, ಸೊ ಫ್ರಮ್ ಅ ಯಂಗ್ ಏಜ್ ನಾನು ಅವ್ರಿಗೆ ಫಸ್ಟ್ MLC 78 ನಲ್ಲಿ MLC ಆಗಿದ್ರು. ಒನ್ ಆಫ್ ದ ಯಂಗೆಸ್ಟ್ ಚೇರ್ಮನ್ ಆಫ್ ದ ಕೌನ್ಸಿಲ್, ಕರ್ನಾಟಕ ಕೌನ್ಸಿಲ್. ಅದಾದ್ಮೇಲೆ ರಾಜ್ಯಸಭಾ. So ರಾಜ್ಯಸಭಾ ರಾಜ್ಯದಲ್ಲಿ ಮೊದಲ ಚಾರ್ಟರ್ಡ್ ಅಕೌಂಟ್, ಫಸ್ಟ್ ಮುಸ್ಲಿಂ ಚಾರ್ಟರ್ಡ್ ಅಕೌಂಟೆಂಟ್, ಅಂಡ್ ದೆನ್ ಅವರು ರಾಜ್ಯಸಭಾದಲ್ಲಿ 4 terms ಇದ್ರು, ಡೆಪ್ಟಿ ಚೇರ್ಮನ್, ಯೂನಿಯನ್ ಮಿನಿಸ್ಟರ್. ಬಟ್ ವಾಟ್ ಮೈ ಇಂಟ್ರೆಸ್ಟ್ ಇನ್ ಫ್ರಮ್ ಅ ವೆರಿ ಯಂಗ್ ಏಜ್ ಐ ವಾಸ್ ಅ ಪೊಲಿಟಿಕಲ್ ಅಬ್ಸರ್ವರ್. ನಾನು ಫ್ರಮ್ ದ ಏಜ್ ಆಫ್ 6 years ಐ ಯೂಸ್ ಟು ರೀಡ್ ಪೇಪರ್ಸ್. ಸೊ ನನಗೆ I remember right from Mr. Gundurao becoming the chief minister to Mr. Ramakrishna Hegde to Mr. S.R. Bommai. Okay, then Mr. Devegowda, Mr. J.H. Patel, S.M. Krishna, then Mr. Dharam Singh, Kumar Swamy, Yediyurappa. So I have nice chronology. So I have been a very keen observer of politics, both state and national politics, and that's because ನನಗೆ ಮನೆಯಲ್ಲಿ ನಮ್ಮ ತಂದೆಗೆ ನೋಡ್ತಾ ಇದ್ದೆ, the way he used to this thing, and ಅವ್ರು ನನಗೆ one thing he taught to me was in public life integrity and honesty ಇರಬೇಕು. So I learnt a lot from him. I will never compromise my integrity or honesty in public life. ನಾನು ಬಂದಿರೋದು ಇಲ್ಲಿ not to do anything hanky panky ಇದೆಲ್ಲ ಮಾಡಕ್ಕೆ ಬಂದಿಲ್ಲ ನಾನು. I have come with a very clear objective, commitment. ಇಲ್ಲಾದ್ರೆ there is no use. I don't have a necessity to get into a political life and do anything. So ನಮ್ಮ ತಂದೆಯಿಂದ ಅದೆಲ್ಲ ನನಗೆ I think I have got it from him. But one thing, ಜನ ಏನ್ ಕೇಳ್ತಾರೆ, ಓ ನೀವು ರೆಹಮಾನ್ ಖಾನ್ ಮಗ ಇದ್ದೀರಾ ಅದಕ್ಕೆ ನಿಮ್ಗೆ ಸೀಟ್ ಸಿಕ್ತು ಕೇಳ್ತಾರೆ. ಅದು ನಿಜ ಇಲ್ಲ. ಐ ಟೆಲ್ ಯು ವೈ. ನಾನು ಪಕ್ಷದಲ್ಲಿ 2007 ಇಂದ ಕೆಲಸ ಮಾಡ್ತಾ ಇದ್ದೀನಿ. 2009 I worked for Mr. Krishna Veregowda in his Lok Sabha election, Bangalore South. 2013 I was state secretary. Then ನಾನು research department chairman at the Karnataka state. Then general secretary. Then with Mr. Priyank Kharge for recent assembly elections. Before that he was the chairman. I was co-chairman of communication department. Yes. Election ಆದ್ಮೇಲೆ ನನಗೆ they made me Telangana in charge secretary for AICC. ಅಲ್ಲಿ ಹೋಗಿ for 10 months I stayed along with senior leaders like Mr. Revanth Reddy and Mr. Bhatti and Uttam Kumar. I made sure we get Congress government over there. So now I am here. So I have had my own independent. ರಾಜ್ಯದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಮುಸ್ಲಿಂ ಅಭ್ಯರ್ಥಿ ಇದ್ರೆ ನೀವು ಒಬ್ಬರೇ. ಹೌದು. ಇವಾಗ how proud feel you have? See, actually I am the only representative. But what finally the identity should be, people should recognize me for my work for my purpose. This thing, I would like to be known as
not a Muslim candidate, but a candidate for all religions, all caste and all creeds. Wow. So I'm proud to be a Muslim, but I represent everyone. ನೈಸ್ ನೈಸ್. ತಮ್ಮ ಚೈಲ್ಡ್ಹುಡ್ ಡೇಸ್ ನ ಗಮನಿಸೋದಾದ್ರೆ ಯಾವೆಲ್ಲ ಮೆಮೊರೀಸ್ ತುಂಬಾ ಬರ್ತಾ ಇರುತ್ತೆ ತಮಗೆ, ಸ್ಟಿಲ್ ಗ್ರೀನ್ ಇನ್ ಮೆಮೊರಿ? ಚೈಲ್ಡ್ಹುಡ್ ಮೆಮೊರೀಸ್ ಅಂದ್ರೆ ನಮ್ ಜಯನಗರ, ದೆನ್ ನಮ್ ಬಸವನಗುಡಿನಲ್ಲಿ ಕೃಷ್ಣರಾವ್ ಪಾರ್ಕ್, ಗಾಂಧಿ ಬಜಾರ್, ದೆನ್ ಅಗೇನ್ ಇನ್ Indiranagar 100 feet road. So I used to cycle around Bangalore. That time Bangalore was very nice, green, calm, weather was good. So now ಇವಾಗ ನೋಡ್ತಾ ಇದ್ದೀರಲ್ಲ 37, 38 ಆ ಥರ ಇರ್ತಾ ಇರಲಿಲ್ಲ. I could cycle from Jayanagar to MG Road Galaxy. There was one corner house ಇತ್ತು ಅಲ್ಲಿ next to Galaxy Theatre. So I would have hot chocolate filled with ice cream. I used to cycle from Jayanagar to here. And I used to take 15 to 18 minutes that time. ಇವಾಗ ಅದೆಲ್ಲ ಸಾಧ್ಯ ಇಲ್ಲ. So these are the small things of Bangalore which you used to enjoy. Bangalore ಒಂದು ಕ್ಯಾರೆಕ್ಟರ್ ಇತ್ತು, ಒಂದು ನೇಚರ್ ಇತ್ತು, ಕಲ್ಚರ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್ we could go to different, Bangalore South had a different culture. Bangalore integrated culture. When you used to come towards central Bangalore, ನಿಮಗೆ MG Road ಬಂದ ತಕ್ಷಣ you had a Galaxy. This MG Road was like an iconic place. Correct. And same thing, so those all memories of Bangalore. Now I miss that Bangalore. Okay. There was a cool breeze. There was Bangalore weather is a garden city and air condition. Idu adu tara irta idu. So we have to strive back to win back our Bangalore and get back our Bangalore. For example, get back our Bangalore andre our old. We need to work towards planting more trees. We need to work towards getting the green cover back. We need to get our lakes back. We need to get back our Bangalore. It's rampant modernization ಇರಬೇಕು, but character of the city ಹೋಗಬಾರ್ದು. We are a city where we have best scientific institutions, best cultural institutions. ನಮ್ಮ ಹತ್ರ best software companies ಇದೆ. So we have to software hub. So we have to save all this for the future. So ಅದಕ್ಕೆ ಒಂದು ವಿಷನ್ ಬೇಕು, ಒಂದು ಡೈರೆಕ್ಷನ್ ಬೇಕು. You have to plan as a policy maker next 10 years where ನಮ್ಮ ಸಿಟಿ ಹೋಗುತ್ತೆ, next 30 years. And ಅದಕ್ಕೆ you need an active participation of the citizens of the city. So ಇದೆಲ್ಲ ಇಟ್ಸ್ ಅ ಲಾರ್ಜರ್ ವಿಷನ್ ಇರೋದು ನಂದು. ಅಂದ್ರೆ ನಾನು ನಿಮಗೆ ಚೈಲ್ಡ್ಹುಡ್ ಮೆಮೊರೀಸ್ ಕೇಳಿದ್ರೆ ನೀವು ಎಷ್ಟೆಲ್ಲ ಹೇಳ್ತಾ ಇದ್ದೀರಿ ನೋಡಿದಾಗ, ಅಂದ್ರೆ ಆ ಒಂದು ಡ್ರೈವ್ ಇದೆ ನಿಮ್ಮಲ್ಲಿ, ಆ ಒಂದು ಉತ್ಸಾಹ ಇದೆ, ಫೋರ್ಸ್ ಇದೆ, ಕಾಣ್ತಾ ಇದೆ. ನಾ ಇನ್ನೊಂದು ವಿಚಾರ ಕೇಳಬೇಕು ಅನ್ಕೊಂಡೆ. ಮನ್ಸೂರ್ ಖಾನ್ ಅವರಿಗೆ ಬಡತನದ ಬಗ್ಗೆ ಏನ್ ಗೊತ್ತಿದೆ? ನಾವು ಚಿಕ್ಕ ಮಕ್ಕಳು ಇರುವಾಗ ನಾನು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಯಾರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವ್ರ ಜೊತೆ. ಐ ಯೂಸ್ ಟು, ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ನಮ್ಮ ಕುಕ್ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇದ್ರು. Fridays or Saturdays, I used to, whenever I have school holiday, I used to go to the government school with them. ಅಲ್ಲಿ ಸತ್ತು ಕಾಟ ಅಂತ ಕೊಡ್ತಾ ಇದ್ರು. ಇಟ್ಸ್ ಅ ಪಾರೇಜ್ ತರ. ನಾನು ಅವ್ರ ಜೊತೆನೆ ಹೋಗಿ, and all my friends were them only. I have seen, ನಾನು ನೋಡಿದ್ದೀನಿ. I have always been tried to relate to what people undergo through, and ಅದಕ್ಕೆ ನನಗೆ ಅದು ಏರೇ ಇಲ್ಲ. I have grown up into a different privileged family. Ille illa. I used to go to people who have worked with us in our house. I have gone and stayed off in their houses. So adnalli nam tayi mother was very important. She never gave us that privilege. So she treated us like any other normal child, and we were never let to say we are from little well-off family and the thing. So I have seen suffering, what goes through for people's life. ಈಗ ತಂದೆ ಅಂತ ಹೇಳಿದ ತಕ್ಷಣ ರಾಜಕಾರಣಿ, ಪಾಪ್ಯುಲರ್ ಪರ್ಸನಾಲಿಟಿ ಅನ್ನೋದು ಗೊತ್ತಾಗುತ್ತೆ. ತಾಯಿ ಅಂತ ಹೇಳಿದಾಗ ಅವರು ಮನೇಲಿ ಇರ್ತಾರೆ, ಆದರೆ ಅವರೆಷ್ಟೋ ನಮಗೆ ಗುಣಗಳನ್ನು ಕಲಿಸಿರ್ತಾರೆ, ಅವ್ರಿಗೆ ಎಷ್ಟೋ ಪಡೆದಿರ್ತೀವಿ, ಆದರೆ ಅದನ್ನು ನಾವು ಜ್ಞಾಪಿಸ್ಕೊಡೋದೇ ಇಲ್ಲ.
ಈ ಸಂದರ್ಭದಲ್ಲಿ ತಾವು ಹೇಗೆ ನಮ್ಮ ತಾಯಿ ಡ್ರೈವಿಂಗ್ ಫೋರ್ಸ್ ನಮ್ಮ ಮನೆಯಲ್ಲಿ, ಲೆಟ್ ಇಟ್ ಬಿ ನಮ್ಮ ತಂದೆಗೂ ಇರಲಿ ನಮಗೂ ಇರಲಿ, ಅವರು ಮೇಜರ್ ಡ್ರೈವಿಂಗ್ ಫೋರ್ಸ್. ನಮ್ಮ ಎಡ್ಯುಕೇಶನ್ ಎಲ್ಲ ಮಾಡಿಸಿರೋದು ನಮ್ಮ ತಾಯಿನೇ. ನಮ್ಮ ತಾಯಿ ಅಗೇನ್ ಸ್ಪೆಷಲ್ ಇಂಟ್ರೆಸ್ಟ್ ಏನಂದರೆ, ಯಾರಾದರೂ ಮೈ ಹುಷಾರಿಲ್ಲದ್ರೆ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು. ಐ ಥಿಂಕ್ ಶಿ ಮಸ್ಟ್ ಹ್ಯಾವ್ ಗಾಟ್ 100 of surgeries done in Jayadeva, in Kidwai and Nimhans. ಅವರು ಬರೀ ಕೆಲಸ ಮಾಡ್ತಾ ಇರೋದು, ಲೆಟ್ ಇಟ್ ಬಿ ಎನಿ ಪರ್ಸನ್ ಫ್ರಮ್ ಎನಿ ಸ್ಟ್ರಾಟಾ ಆಫ್ ದ ಸೊಸೈಟಿ. ಸೊ ನಮ್ಮ ತಾಯಿ ಇಸ್ ಅ ವೆರಿ ಪ್ರೋಗ್ರೆಸಿವ್ ಲೇಡಿ. ಶಿ ಇಸ್ ದ ರಿಯಲ್ ಪವರ್ ಹೌಸ್ ನಮ್ಮ ಮನೆಯಲ್ಲಿ. ಪವರ್ ಹೌಸ್ ಅಂತ ಹೇಳ್ತೀರಿ. ಅಂದ್ರೆ ತಾಯಿಗೆ ಸಿಗ್ಬೇಕಾದಂತಹ ಒಂದು ಮನ್ನಣೆ ಅಥವಾ ಹೊರಗಿನ ಪ್ರಪಂಚದಲ್ಲಿ ತಾಯಿಯನ್ನು ಯಾವಾಗ್ಲೂ ಮರಿತಾ ಇರ್ತೀವಿ ನಾವು. ಏನ್ ಹೇಳ್ತೀರಿ ತಾವು ಯುವಕರಿಗೆ ತಾಯಿ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಯಾರು ನಿಮ್ಮ ತಾಯಿಯಿಂದ ಜಾಸ್ತಿ ನಿಮಗೆ ಕೇರ್ ಮಾಡಲ್ಲ, ನಿಮ್ಗೆ ಎಫೆಕ್ಷನ್ ಕೊಡೋದು ತಾಯಿನೇ. ನೀವು ಎಲ್ಲ ರಿಯಲೈಸ್ ಮಾಡಬೇಕು, ನಿಮ್ಮ ತಾಯಿ ಆಶೀರ್ವಾದ ಇದ್ದರೆ ನೀವು ಏನಾದರೂ ಮಾಡ್ಬೋದು. ಬಿಕಾಸ್ ತಾಯಿ ತಂದೆ ಬಿಟ್ಟರೆ ಯಾರು ಅವರೇ ಟಿಲ್ ದ ಲಾಸ್ಟ್ ಮೂಮೆಂಟು ತಮ್ಮ ಜೊತೆ ಇರ್ತಾರೆ. ಅವ್ರ ಆಶೀರ್ವಾದ ಇರಲೇಬೇಕು. ಅದಕ್ಕೆ ನಾನು ಆಲ್ವೇಸ್ ನಾನು ಹೇಳೋದು ಯಂಗರ್ ಜನರೇಷನ್ಗೆ, ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ಬಿಕಾಸ್ ವೆನ್ ದೇ ಆರ್ ದೇರ್, ಗಿವ್ ಯುವರ್ 100% ಟು ದೆಮ್, ಬಿಕಾಸ್ ಯು ವಿಲ್ ರಿಯಲೈಸ್ ವೆನ್ ದೇ ಆರ್ ನಾಟ್ ದೇರ್ ವಾಟ್ ದೇ ಮೆಂಟ್ ಟು ಯು ಅಂತ. ನಿಜವಾದ ಶಿಕ್ಷಣ ತಂದೆ ತಾಯಿಯಿಂದನೇ ಸಿಗೋದು. 100% ಖಂಡಿತ ಸಿಗೋದು ತಂದೆ ತಾಯಿಯಿಂದ. ಎಸ್ ಸರ್, ತಾವು ಹೇಗೆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅಥವಾ ಹೈಸ್ಕೂಲಿಗೆ ಬಂದಾಗ, ಕಾಲೇಜಿಗೆ ಬಂದಾಗ ತುಂಬಾ ತುಂಟರಾಗಿದ್ರ ನೀವು? Were you mischievous guy or? I always had a balanced life. Because I had a natural ability to have make friends. Yeah. So ability sometimes noticeable. So sometimes ಏನಾಗ್ತಿತ್ತು, I was the one in the family who used to be more active socially, ಆಚೆ ಹೋಗೋದು, friends. I used to manage my studies, my friends. Then I used to play a lot of sports. So adike I led a good normal youngster life. Enjoyed. Reasonable enjoy ಮಾಡಿದೆ ನನ್ನ ಲೈಫ್. Okay. And then ನಿಮ್ಮ ಈ ಇವತ್ತಿನ ಈ ಹೊಸ ಹೆಜ್ಜೆಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ನಿಮ್ಮ ಪತ್ನಿ ಅಥವಾ ನಿಮ್ಮ ಮಕ್ಕಳ ಸಪೋರ್ಟ್ ಹೇಗಿದೆ? ಎಲ್ಲ ನಮ್ಮ ಪತ್ನಿ, ನಮ್ಮ ತಂದೆ ತಾಯಿ, ಮಕ್ಕಳು ಆಲ್ ಆರ್ ವೆರಿ ಸಪೋರ್ಟಿವ್. ಸೊ ಯಾಕಂದ್ರೆ ಏನಾದ್ರು ಸಜೆಷನ್ಸ್ ಕೊಡ್ತಾರೆ, ಅವರು ಸಪೋರ್ಟಿವ್ ಇದ್ದಾರೆ. ಯಾಕಂದ್ರೆ ಪಬ್ಲಿಕ್ ಲೈಫ್ ನಲ್ಲಿ ದ ಬಿಗ್ಗೆಸ್ಟ್ ಟೈಮ್, if your partner is not with you, it becomes a big missing hindrance ಆಗ್ಬಿಡುತ್ತೆ. And my wife has always been very supportive. ಏನ್ ಸಜೆಷನ್ಸ್ ಕೊಡ್ತಾರೆ ಹೇಳ್ಬೋದಾ? ಹೇಳ್ತಾ ಇರ್ತಾರೆ, ಲಿಸನ್ ಟು ಪೀಪಲ್ ಅಂತ ಹೇಳ್ತಾರೆ. ಜನರಿಗೆ ಕೇಳಿ, ನೀವು ಮಾತಾಡಬೇಡಿ ಜಾಸ್ತಿ ಅಂತಾರೆ, ಕೋಪ ಮಾಡಬೇಡಿ ಅಂತಾರೆ. ಕೋಪ ಮಾಡ್ಕೊಳ್ತೀರಾ? ವೆನ್ ನೆಸೆಸರಿ, ಅದರ್ವೈಸ್ ನೋ. ಅಲ್ಲ, ಹಕ್ಕಿದೆಯಾ ನಿಮ್ಮಲ್ಲಿ ಗಂಡನಾಗಿ ಕೋಪ ಮಾಡ್ಕೊಳ್ಳೋ ಹಕ್ಕಿ? ಅವ್ರ ಮೇಲೆ ಜಾಸ್ತಿ ಮಾಡಲ್ಲ, ನಾನು ಹೇಳೋದು ಸಮ್ಟೈಮ್ಸ್ ಹ್ಯೂಮನ್ ನೇಚರ್ ಅಲ್ವಾ. ಎಸ್, ಫೈನ್ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡ್ತಾ. ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. ಫೈನಲಿ ವಾಟ್ ಯು ಸೇ ಟು ಯುವರ್ ವೋಟರ್ಸ್? ಏನ್ ಹೇಳ್ತೀನಿ ಹೇಳೋದು, ನಮ್ಮ ವೋಟರ್ಸ್ ಇನ್ಫಾರ್ಮ್ ಡಿಸಿಷನ್ ಮಾಡಿ, ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ವೋಟ್ ಮಾಡಿ. ನನಗೆ ಒಂದು ಅವಕಾಶ ಮಾಡಿಕೊಡಿ. ನಾನು ಒಬ್ಬ ಯುವಕ, ನನ್ನ ಹತ್ರ ಒಂದು ವಿಷನ್ ಇದೆ. ಸೊ ತಾವೆಲ್ಲ ನನಗೆ ವೋಟ್ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ಅಂತ ಕೇಳಿ. ಮನ್ಸೂರ್ ಸರ್, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಬಹಳ ಸುದೀರ್ಘವಾಗಿ ಮಾತನಾಡಿದ್ವಿ, ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ. ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್.